ಸೊ ಜರ್ನಿನಲ್ಲಿ ನೋಡಿದರೆ ಕೆಲವೊಮ್ಮೆ ನಾವು ಪೇಷಂಟ್ ನೋಡ್ತೀವಿ, ಅವರು ಟ್ರೈನ್ ಜರ್ನಿ ಅಥವಾ ಕಾರ್ ಜರ್ನಿ, ಲಾಂಗ್ ಕಾರ್ ಜರ್ನಿ ಮಾಡುವಾಗಲೇ ಅವ್ರಿಗೆ ಸಡನ್ನಾಗಿ ತಲೆ ಸುತ್ತು ಅಥವಾ ಒಂದು ಸೈಡ್ ವೀಕ್ನೆಸ್ ಆ ಥರ ಬರುತ್ತೆ. ಸೊ ಕುತ್ತಿಗೆಯಲ್ಲಿ ಇರೋ ರಕ್ತನಾಳಿಗಳು ಅದು ಡೈರೆಕ್ಟಾಗಿ ಮೇಲೆ ಹೋಗಿ ಮೆದುಳನ್ನು ಸಪ್ಲೈ ಮಾಡುತ್ತೆ. ಸೊ ಸಮ್ಟೈಮ್ಸ್ ಜರ್ನಿ ಮಾಡುವಾಗ ಕತ್ತಿನಲ್ಲಿ ಜಾಸ್ತಿ ಸ್ಟ್ರೈನ್ ಬಿದ್ದು ಕುತ್ತಿಗೆಯಲ್ಲಿ ಇರೋ ರಕ್ತನಾಳಿಗಳು ಅದು ಬರ್ಸ್ಟ್ ಆಗುತ್ತೆ. ಅದಕ್ಕೆ ನಾವು ಡಿಸೆಕ್ಷನ್ ಅಂತ ಹೇಳ್ತೀವಿ. ಈ ಡಿಸೆಕ್ಷನ್ ಆಗಿದ್ದರೆ ಕುತ್ತಿಗೆಯಲ್ಲಿ ಇರೋ ರಕ್ತನಾಳಿಗಳಲ್ಲಿ ರಕ್ತ ಹೆಪ್ಪುಕಟ್ಟು ಫಾರ್ಮ್ ಆಗಿ ಅದು ಮೆದುಳೊಳಗಡೆ ಹೋಗಬಹುದು. ಸೊ ಜರ್ನಿನಲ್ಲಿ ಸ್ಪೆಸಿಫಿಕ್ ಆಗಿ ನೋಡಿದರೆ ಇದು ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಇದು ಲಾಂಗ್ ಜರ್ನೀಸ್ನಲ್ಲಿ ನಾವು ಇದು ಕರೆಕ್ಟಾಗಿ ನೆಕ್ನ ಸಪೋರ್ಟ್ ಮಾಡಿಲ್ಲ ಅಂದರೆ, ಕುತ್ತಿಗೆನ ಸಪೋರ್ಟ್ ಮಾಡಿಲ್ಲ ಅಂದರೆ ಅದರಿಂದ ಈ ಪ್ರಾಬ್ಲಮ್ ಆಗಬಹುದು. ಅದು ಅಷ್ಟು ಕಾಮನ್ ಆಗಿ ಬರಲ್ಲ. ಲಾಂಗ್ ಜರ್ನೀಸ್ನಲ್ಲಿ ಮತ್ತೆ ಸ್ವಲ್ಪ ಸ್ಟ್ರೆಸ್ ಬೇರೆ ಜಾಸ್ತಿ ಇರುತ್ತೆ ಕೆಲವರಿಗೆ. ಸೊ ಲಾಂಗ್ ಟ್ರೈನ್ ಜರ್ನೀಸ್, ಲಾಂಗ್ ಕಾರ್ ಜರ್ನೀಸ್ನಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿ ಸಮ್ಟೈಮ್ಸ್ ಕೆಲವ್ರಿಗೆ ಆಲ್ರೆಡಿ BP, ಶುಗರ್ ಅದೆಲ್ಲ ಇದ್ದರೆ ಸ್ಟ್ರೋಕ್ ಆಗೋಕ್ಕೆ ಸ್ವಲ್ಪ ರಿಸ್ಕ್ ಜಾಸ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.